ವೆಲ್ಕಮ್ ಟು ಹೇಮಾ ಕ್ರಿಯೇಟಿವ್ಸ್. ಇವತ್ತು ನಾನು ಹೆಲ್ತಿಯಾಗಿರೋ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವರ್ಷದಲ್ಲಂತೂ 2 ಸತಿ ಇದನ್ನು ಮಾಡಿ ತಿನ್ನಲೇಬೇಕು, ಯಾಕಂದರೆ ಕಿಡ್ನಿ ಸ್ಟೋನ್ಸು ಅದು ಎಲ್ಲ ಆಗಿರುತ್ತಲ್ಲ, ಅವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಹೇಗೆ ಮಾಡೋದು ಅಂತ, ಯಾವುದ್ರಲ್ಲಿ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬಾಳೆ ದಿಂಡು ನೋಡಿ ಫ್ರೆಂಡ್ಸ್, ಇದು ಬಾಳೆ ದಿಂಡು ಕಾಣಿಸ್ತಾ ಇದೆಯಲ್ಲ, ಇದು ಬಾಳೆ ದಿಂಡು ಎಲ್ಲ ಮದ್ದಿ ಇರುತ್ತೆ, ಅದೆಲ್ಲ ಆ ಕಡೆ ಈ ಕಡೆ ಇರೋದೆಲ್ಲ ಬಿಸಾಕ್ಬಿಟ್ಟು ಮದ್ದಿ ಇರೋದನ್ನು ದಿಂಡು ಇಟ್ಕೊಂಡಿದ್ದೀನಿ. ಇದಂತೂ ತುಂಬ ಯೂಸ್ ಆಗುತ್ತೆ. ವರ್ಷದಲ್ಲಂತೂ 1-2 ಸತಿ 3 ಸತಿ ಮಾಡಿ ತಿಂದರೆ ಹೆಲ್ತ್ಗಂತೂ ತುಂಬ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದಂತೂ ನೀಟಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಹೆಚ್ಚಿಟ್ಕೋಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡ್ರೆ ಕಪ್ಪಗಾಗಲ್ಲ. ಅದಕ್ಕೋಸ್ಕರ ನೋಡಿ ನಾನೊಂದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ಕಪ್ಪಗಾಗಲ್ಲ. ಅದಕ್ಕೋಸ್ಕರ ಇದು ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಪಾನಲ್ಲಿ 2 ಸ್ಪೂನ್ ಆಯಿಲ್ ಹಾಕೋತೀನಿ. ಇದಕ್ಕೆ ಜಾಸ್ತಿ ನೆಸೆಸಿಟಿ ಇಲ್ಲ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ 1 ಸ್ಪೂನ್ ಹಾಕ್ಕೊಂಡೆ, ಜೀರಿಗೆ 1 ಸ್ಪೂನು, ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೊಂಡೆ, ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊಂಡೆ, ಉದ್ದಿನಬೇಳೆ 2 ಸ್ಪೂನ್ ಹಾಕ್ಕೊಂಡೆ ನೋಡಿ. ಸ್ವಲ್ಪ ಇದು ಬ್ರೌನ್ ಬಂದರೆ ಸಾಕು. ಇದಾದಮೇಲೆ 3 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅದು ಆ್ಯಡ್ ಮಾಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಇದಾದಮೇಲೆ ನಾವು ಬಾಳೆ ದಿಂಡನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ. ಬಾಳೆ ದಿಂಡಿನ ಹೆಚ್ಚಿಟ್ಕೊಂಡಿದ್ವಲ್ಲ ಇದಂತೂ ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಆಲ್ಮೋಸ್ಟು ಇದನ್ನು ಹೀಗೆ ನೀರು ಹಾಕ್ದೇ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೇನು ನಾನು ನೀರು ಆ್ಯಡ್ ಮಾಡಲ್ಲ, ಯಾಕಂದರೆ ಡ್ರೈ ಆಗಿ ಹಾಗೆ 5 ಮಿನಿಟ್ಸು ಬಿಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಇದು ಬಾಯ್ಲ್ ಆಗುತ್ತೆ. ಇದಕ್ಕೇನು ಒಂದು 20-30 ಮಿನಿಟ್ಸ್ ಏನು ಬೇಡವೇ ಬೇಡ, 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಬಟ್ ಇದಂತೂ ಹೆಲ್ತ್ಗಂತೂ ತುಂಬ ನಮಗೆ ಬೆನಿಫಿಟ್ಸು. ಇದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಮಾಡೋದು ತುಂಬ ಈಸಿ, ಏನು ಕಷ್ಟವೂ ಇಲ್ಲ. ಆಮೇಲೆ ಹೆಲ್ತ್ಗೂ ತುಂಬ ಒಳ್ಳೆಯದು. ನಮಗೆ ಇದು ಮಾಡೋಕ್ಕೆ ಬರಲ್ಲ ಅನ್ನೋರು ಈಸಿ ಮೆಥಡಿಂದ ತೋರಿಸಿದ್ದೀನಿ. ನೀವು ಮಾಡಿ ಇದು ಹೇಗೆ ಬಂತು ಅಂತ ಹೇಳಿ ನನಗೆ ನೋಡಿ. ಕಂಪ್ಲೀಟಾಗಿ ಆಯಿತು. ಓನ್ಲಿ 5 to 10 ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ ಫಾಸ್ಟಾಗಿ ನೋಡಿ ಫ್ರೆಂಡ್ಸ್. ಕಂಪ್ಲೀಟಾಗಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.